ನಾನು 4 ಎದ್ದು 3 ದಿವಸ ಇವತ್ತಿಗೆ ಹ್ಮ್. ಒಳ್ಳೆ ಬೆಳೆ ಬೆಳೆದಿದ್ವಿ. ಒಳ್ಳೆ ಚೆನ್ನಾಗಿತ್ತು ಸೊಪ್ಪು. ಹ್ಮ್. ನಿನ್ನೆ ಬೆಳಗ್ಗೆ ನಾನು ನೀರು ಬಿಟ್ಟಿರಿ. ಹ್ಮ್. ನೀರು ಬಿಟ್ಟು ತಿರುದಿನ ನೋಡಿದ್ರೆ ಇದೆಲ್ಲ ಏನೋ ಒಂಥರ ಕಳೆನಾಶಕ ಸಿಂಪಡಿಸಿಬಿಡ್ತಾರೆ. ಸಿಂಪಡಿಸಿ ನಾಶ ಮಾಡಿಬಿಟ್ರೆ ನನ್ನ ಇಡೀ 2 ಎಕರೆ ಹೊಲ ಇದು. 2 ಎಕರೆ ಹೊಲದಲ್ಲಿ ಪೂರಾ ನಾಶ ಮಾಡಿಬಿಡ್ತಾರೆ. ಬಟ್ ಆದರೆ ನನ್ನ ಬೆಳೆ ಅನ್ಯಾಯ ಆಗೈತಿ ಈಗ ನಾನು ಅದಕ್ಕೆ ಬೇಜಾರಿಲ್ಲ. ದಯವಿಟ್ಟು ಈ ನನಗೆ ಮಾಡಿದಂಗೆ ಬೇರೆ ರೈತರಿಗೆ ಯಾರು ಈ ಥರ ದುಷ್ಕರ್ಮಿಗಳು ಯಾರು ಮಾಡಬೇಡ್ರಿ. ಈ ಬೆಳೆ ಹೋದ್ರಿನ್ನೇನು, ಈ ಬೆಳೆ ಹೋಯ್ತು ಅನ್ಕೊಂತೀನಿ. ಬಟ್ ಇದು ಬಡ್ಡೆ ಒಣದಂಗೆ ಅಂತ ಇದ್ದರೆ ಮುಂದಿನ ತಿಂಗಳು ನಾನು ಕೊಯ್ಕೊಂಡು ಮುಂದಿನ ತಿಂಗಳು ಒಳ್ಳೆ ಬೆಳೆ ತಗೋಬೋದು. ಅದಕ್ಕೆ ನನಗೆ ಬೇಜಾರಿಲ್ಲ. ಆದರೂ ನನಗೆ ಮಾಡ್ದಂಗೆ ಯಾರು ರೈತರಿಗೂ ಮಾಡಬೇಡ್ರಿ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಈ ಥರ ಯಾರಿಗೂ ಮಾಡೋಕೆ ಹೋಗ್ಬೇಡ್ರಿ. ವೈಯಕ್ತಿಕ ದ್ವೇಷದಿಂದ ಮಾಡಿರ್ಬೋದೇನೋ, ಬಟ್ ನನಗಂತೂ ಯಾರು ದ್ವೇಷ, ಈಗ ಶತ್ರುಗಳು ಯಾರೂ ಇಲ್ಲ ನನಗೆ. ಆದ್ರೂ ಅವ್ರ ವೈಯಕ್ತಿಕ ದ್ವೇಷ ಏನಿತ್ತು ಏನೋ ಗೊತ್ತಿಲ್ಲ. ಬಟ್ ಈ ಥರ ಮಾಡಿದಾರೆ ನೋಡಿ. 2 ಎಕರೆ ಹೊಲನ ಸುಮ್ಮನೆ ಅನ್ಯಾಯ ಮಾಡಿಬಿಡಿದಾರೆ. ಹೊಸ ಫ್ಲ್ಯಾಟು ನಂದು ಒಳ್ಳೆ ಚೆನ್ನಾಗಿತ್ತು. ಕಮ್ಮಿ ಅಂದರೆ 1.5 ಲಕ್ಷ ರೂಪಾಯಿ ಬೆಳೆ ತಗೊಂತಿದ್ದೆ ಈ ವರ್ಷ, ಈ ತಿಂಗಳು. ಅದರಲ್ಲಿ ಈ ಥರ ಮಾಡಿದ್ದಾರೆ. ಹೋಗ್ಲಿ, ಇದು 1.5 ಲಕ್ಷ ಹೋಗ್ಲಿ, ಮುಂದಿನ ಇನ್ನೂ 1.5-2 ತಿಂಗಳೊಳಗೆ ನಾನು ಇದನ್ನ ಇನ್ನೂ 1.5 ಲಕ್ಷ ತಗೊಂಡು ಭರವಸೆ ಐತೆ. ಬಟ್ ಅದು ನನ್ನ ಬಡ್ಡೆ ಒಣಗಬಾರ್ದು. ಹಿಂಗೆ ಇದ್ದರೆ ನಾನು ಇನ್ನೂ 1.5 ತಿಂಗಳಲ್ಲೇ ನಾನು ಬೆಳೆ ತಗೊಂತೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾರು ಈ ಥರ ಯಾರು ರೈತರಿಗೂ ಮಾಡಬೇಡ್ರಿ.